ಇದ್ದಿತ್ತು ಎಂದು ಅರಿಯೆ, ಇಲ್ಲ ಎಂದು ಅರಿಯೆ, ಏನು ಎಂದು ಅರಿಯೆ. ಪಂಚಭೂತ ಪ್ರಾಣಿ ಬಂದು ಸೋಂಕಿದ ದಡೆ ಯಹಂಗೆ ಇದ್ದಿತ್ತು ಹಾಗೆ ಇದ್ದಿತ್ತಾಗಿ. ಇದನ್ನು ಏನೆಂದು ಅರಿಯೆ ಗುಹೇಶ್ವರಲ್ಲಯ್ಯ ತನ್ನಂತೆ ಮಾಡಿದನಾಗಿ. ಇದನ್ನು ಏನೆಂದು ಅರಿಯೆ. ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 474. ಇದ್ದಿತ್ತು ಎಂದು ಅರಿಯೇ, ಇಲ್ಲ ಎಂದು ಅರಿಯೇ, ಏನು ಎಂದು ಅರಿಯೇ. ಪಂಚಭೂತ ಪ್ರಾಣಿ ಬಂದು ಸೋಂಕಿದಡೆ ಯಹಂಗೆ ಇದ್ದಿತ್ತು ಅಹಂಗೆ ಇದ್ದಿತ್ತಾಗಿ. ಅಲ್ಲಮ ಪ್ರಭುದೇವರು ಗುಹೇಶ್ವರನ ಭಕ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಲ್ಲಮ ಪ್ರಭುದೇವರ ವಚನದೊಳಗೆ ಪಂಚಭೂತ ಪ್ರಾಣಿ ಅಂತಾರೆ ಇಷ್ಟಲಿಂಗವನ್ನು. ಈ ದೇಹವನ್ನು ಪಂಚಭೂತ ಪ್ರಾಣಿ ಅಂತಾರೆ. ಈ ಪಂಚಭೂತ ಪ್ರಾಣಿಯನ್ನು ಯಾವುದು ಗುಹೇಶ್ವರ ಒಂದು ಸೋಂಕಿತ್ತು ಅಂತಾರೆ. ಇದ್ದಿತ್ತು ಎಂದು ಅರಿಯೇ, ಇಲ್ಲ ಎಂದು ಅರಿಯೆ. ಅವರು ಅವಲೋಕನ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಅಂತರಂಗ ಬಹಿರಂಗಗಳನ್ನು. ನಾನು ಈ ಹಿಂದೆ ಲೌಕಿಕನಾಗಿದ್ನ, ಲೌಕಿಕದಲ್ಲಿ ನಾನು ಮುಳುಗಿದ್ನ, ಅದಿತ್ತ ಅಥವಾ ಇರಲಿಲ್ವಾ, ಏನೆಂದರಿಯೆ. ನಾನು ಲೌಕಿಕ ಜೀವನದಲ್ಲಿದ್ದೀನೋ ಅಲೌಕಿಕ ಬದುಕಿನಲ್ಲಿ ಅನುಭವದಲ್ಲಿದ್ದೀನೋ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೇನು, ಅರಿವಿನ ಮರವಿನ ನೆಬ್ಬೆರಗಿನ ಅನುಭವದ ಭಕ್ತಿಯಲ್ಲಿ ಅಲ್ಲಮ ಪ್ರಭುದೇವರ ತಪಸ್ಸು ನಡೆದದು. ಏನೆಂದರಿಯೇ, ಪಂಚಭೂತ ಪ್ರಾಣಿ ಬಂದು ಸೋಂಕಿದಡೆ ಹೇಗೆ ಇದ್ದಿತ್ತು ಹಾಗೆ ಇದ್ದಿತ್ತಾಗಿ. ಇದೇನೆಂದರಿಯೇ. ಈ ದೇಹ ಪಂಚಭೂತ ಮಹಾಭೂತಗಳಿಂದ ನಿರ್ಮಾಣವಾಗಿದೆ. ಇಲ್ಲಿಗೆ ಜೀವಾತ್ಮ ಬಂದು ನೆಲೆಸಿದ್ದಾನೆ. ಇವನು ಹೆಂಗಿದ್ದಾನೆ? ಹಸಿವು, ತೃಷೆ, ವ್ಯಸನ, ರಾಗ, ಭೋಗ ಇವುಗಳಲ್ಲಿ ಮುಳುಗಿದ್ದಾನೆ. ಎಲ್ಲ ಜೀವರು ಹೇಗೆ ಜನನ ಮರಣದಲ್ಲಿ ಮುಳುಗಿ ಹೋಗ್ತಾ ಇರ್ತಾರೆಯೋ, ಮತ್ತೆ ಮತ್ತೆ ಹುಟ್ಟು ಸಾವುಗಳಲ್ಲಿ ಬರ್ತಾ ಇರ್ತಾರೆಯೋ, ಹಾಗೇ ನಾನು ಒಂದು ಕಾಲದಲ್ಲಿ ಇದ್ದೆ. ನನ್ನ ಬದುಕು ಅದೇ ರೀತಿಯಲ್ಲಿ ಇತ್ತು. ಆದರೆ ಇದನ್ನು ಏನೆಂದರಿಯೇ. ಆದರೆ ಇಂಥ ವ್ಯಕ್ತಿಗೆ, ಇಂಥ ಜೀವನಿಗೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಗುಹೇಶ್ವರಲ್ಲಯ್ಯ ತನ್ನಂತೆ ಮಾಡಿದನಾಗಿ. ಆ ಗುಹೇಶ್ವರನು, ಪರಮೇಶ್ವರನು ನನ್ನನ್ನು ತನ್ನಂತೆ ಮಾಡಿಕೊಳ್ತಾ ಇದ್ದಾನೆ. ತನ್ನ ಅನುಭವದ ಪಥಕ್ಕೆ ನನ್ನನ್ನು ಕರೆದುಕೊಂಡಿದ್ದಾನೆ. ಆ ತಪೋ ಜೀವನವನ್ನು ಅವನಿಚ್ಛೆಯಂತೆ ನಾನು ನಡೆಸ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಏನೂ ಇಲ್ಲ. ಯಾಕಂತೇಳಿದರೆ ಆ ಹಿಂದಿನ ಬದುಕು ಹೌದು ಹಿಂದಿತ್ತು, ಆದರೆ ಈಗ ಇಲ್ಲ, ಅದಿಲ್ಲ. ಅದೆಲ್ಲ ಲೌಕಿಕದಲ್ಲಿದ್ದಾಗ ಅದು ಹೆಂಗಿತ್ತು ಹಾಗೆ ಇತ್ತದು. ಎಲ್ಲರಂಗ ನಾನು ಕೂಡ ಇದ್ದೆ. ಇದನ್ನು ಅಕ್ಕಮಹಾದೇವಿ 10ರಲ್ಲಿ 11ರಾಗಿ ಅಂತಾರೆ. ಮುಂದುವರೆದು ನೀರ ತಾವರೆಯಂತಿಪ್ಪೆನು ಅಂತಾರೆ. ಹೀಗೆ ಅಲ್ಲಮ ಪ್ರಭುದೇವರ ಬದುಕು ಅಷ್ಟೇ. ಇದುವರೆಗೆ ಲೌಕಿಕದಲ್ಲಿದ್ದಾಗ ಏನಾಗಿತ್ತು? 100ರಲ್ಲಿ 101ಆಗಿತ್ತು. ಈಗ ನೀರ ತಾವರೆ. ಅಲ್ಲಮ ಪ್ರಭುದೇವರು ಹೆಂಗೆ ಇದ್ದಿತ್ತು ಹಾಗೆ ಇದ್ದಿತ್ತಾಗಿ. ಲೌಕಿಕದಲ್ಲಿ ಎಲ್ಲರಂತೆ ನಾನು ಇದ್ದೆ. ಆದರೆ ಪಂಚಭೂತ ಪ್ರಾಣಿ ಬಂದು ಸೋಂಕಿದಡೆ ಇದನ್ನು ಏನೆಂದರಿಯೇ. ಗುಹೇಶ್ವರಲ್ಲಯ್ಯ ತನ್ನಂತೆ ಮಾಡಿದನಾಗಿ. ಗುಹೇಶ್ವರ ಏನು ಮಾಡಿದ್ದಾನೆ? ನನ್ನನ್ನು ತನ್ನಂತೆ ಮಾಡಿಕೊಂಡಿದ್ದಾನೆ. ಅಂದಮೇಲೆ ಈಗ ಈ ದೇಹ ಲೌಕಿಕಕ್ಕೆ ಸಲ್ಲುವುದಿಲ್ಲ. ಯಾಕೆ? ಅದು ಬೆಂದ ನುಲಿ. ಇದೇನದಲ್ಲ, ಸುಟ್ಟ ಸಗಣಿ. ಸುಟ್ಟ ಸಗಣಿ ಮತ್ತೆ ಭೂಮಿಯಲ್ಲಿ ಬೆರೀತದೇನೋ? ಬೆರೆಯೋದಲ್ಲ, ಅದು ವಿಭೂತಿ ಆಗ್ತದೆ. ನುಲಿ ಮತ್ತು ಹಗ್ಗ ವಶಕ್ಕೆ ಬರ್ತತೆ? ಬರೋದಿಲ್ಲ. ಹಾಗೆ ಅಲ್ಲಮ ಪ್ರಭುದೇವರ ಈ ಜೀವನ ಅನುಭವ ಬದುಕಿಗೆ ಹೊರಳಿಕೊಂಡ ಮೇಲೆ ಅವರ ಅನುಭವ ಜೀವನದ ಪರಿಯನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ. ಹೀಗೆ ಅಲ್ಲಮ ಪ್ರಭುದೇವರು ವಚನಗಳನ್ನು ಅಧ್ಯಯನ ಮಾಡ್ಕೊತ ಹೋದಾಗ ಅವರ ವಚನಗಳು ಅವರ ಆತ್ಮಕತೆಯನ್ನು ತೆರೆದು ತೋರಿಸ್ತಾ ಇದ್ದಾವೆ. ಅವರ ಹೆಜ್ಜೆ ಗುರುತು ಈ ವಚನಗಳಲ್ಲಿದ್ದಾವೆ.
ಅವರ ಬದುಕು ಹೇಗೆ ಬೆಳವಣಿಗೆ ಆಗ್ತಾ ಹೋಯಿತು ಅನ್ನೋದನ್ನೆಲ್ಲ ವಿವರಿಸ್ತಾ ಇದ್ದಾವೆ. ಬಹಳ ಸುಂದರವಾದವ ಇಂತಹ ವಚನಗಳು. ಅಲ್ಲಮ ಪ್ರಭುದೇವರು ಏನಿದ್ರು ಏನಾದರೂ ಎನ್ನುವ ಎಲ್ಲ ವಿವರಗಳನ್ನು ಇಂಥ ವಚನಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ವಿಜಯ TV 12 ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 475.